ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದೆ. ಎದ್ದ ತಕ್ಷಣ ಇನ್ನೇನು ಕೆಲಸ ಇರುತ್ತೆ ಹೇಳಿ, ಹಾಲು ಕರೆಯೋದೇ ಕೆಲಸ. ಸೊ ಅದನ್ನು ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೇನಾ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಹೂವಿನ ಗಿಡದಲ್ಲಿ ಹೊಸದಾಗಿ ಹೂಗಳು ಹರಳಿದ್ದು, ಅಂದರೆ ಇದನ್ನ ಇವಾಗ ಸ್ವಲ್ಪ ದಿನದಲ್ಲಿ ಹಾಕಿದ್ದು. ಒಂದೇ ಥರದ್ದಲ್ಲ, ಎರಡು ಬೇರೆ ಬೇರೆ ಥರದ್ದು, ಎರಡನ್ನೂ ಒಂದೇ ಜಾಗಕ್ಕೆ ಹಾಕಿದ್ದು. ಸೊ ಎರಡೂ ಒಳ್ಳೆ ಚೆನ್ನಾಗಿ ಹೂ ಬಿಟ್ಟಿದ್ದು, ಅದನ್ನೇ ನೋಡ್ತಾ ಇದ್ದೆ. ಅದರಲ್ಲಿ ಬೇರೆ ಬೆಳಿಗ್ಗೆನೆ ಇಬ್ಬನಿ ಎಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಹೂ ಮೇಲೆ ಚೆನ್ನಾಗಿ ಸಣ್ಣ ಸಣ್ಣ ಹನಿ ಎಲ್ಲ ಇತ್ತು. ಸೊ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಹೂವು. ಹಾಗೆ ಪೂಜೆಗಂತೂ ಇವಾಗ ಹೂವೇ ಇಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದಾವೆ. ಮೊದಲಿಗೊಂದು ಮಂತ್ ಬ್ಯಾಕು ತುಂಬ ಹೂ ಬಿಡ್ತಿತ್ತು, ಈಗೆಲ್ಲ ಹೂ ಕಮ್ಮಿ ಆಗಿದ್ದಾವೆ. ಈ ಇಬ್ಬನಿ ಬೀಳುತ್ತಲ್ಲ ಅದಕ್ಕೆ ಅಂತ ಅನಿಸುತ್ತೆ. ಪಾಪನು ಮಲ್ಕೊಂಡಿದ್ದ. ಸೊ ಅವನು ಎದ್ದೇಳೋವಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡ್ಕೊಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಇವತ್ತು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಪಾತ್ರೆಗೆ. ಅದಾದಮೇಲೆ ನಾವು ಏನೇನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ತಾ ಇರಿ. ಈ ಕಡೆ ಅದಕ್ಕೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದು ಸ್ವಲ್ಪ ಹೊತ್ತು ತಣ್ಣಗೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಒಂದು 5-6 ಬಾದಾಮ್ ಅಥವಾ ಒಂದು 5-6 ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದು ಫ್ರೈ ಆಗಿರೋ ತರಕಾರಿಗೆ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರು, ಹಾಗೆ ಚಿಲ್ಲಿ ಪೌಡರು, ನೀವು ಬೇಕು ಅಂದರೆ ಮೆಣಸಿಕಾಯಿನೂ ಕೂಡ ಹುರಿದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ದೋಸೆಗೆ ಮಾಡ್ತಾ ಇದ್ದೆ. ಲಾಸ್ಟಲ್ಲಿ ಇನ್ನೇನು ಒಂದು 2 ನಿಮಿಷ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಬೆಣ್ಣೆ ಹಾಗೆ ಕಸ್ತೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ದೋಸೆಗಿಂತ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಆಲೂಗಡ್ಡೆ ಕಮ್ಮಿ ಇದ್ದು ಹಾಗಾಗಿ ನಾನು ಇದು ವೆಜ್ ಕುರ್ಮನ ಮಾಡಿಕೊಂಡೆ. ಇದಕ್ಕೆ ಯಾವುದೇ ತರಹದ ನಾನು ಮಸಾಲೆನ ಬಳಸಿಲ್ಲ. ಅದಾದಮೇಲೆ ದೋಸೆ ಹಿಟ್ಟು ಚೆನ್ನಾಗಿ ನೆಂದಿತ್ತು, ಬಟ್ ಅಷ್ಟು ಯಾಕೋ ಉಬ್ಬಿರಲಿಲ್ಲ. ಚಳಿಗಾಲ ಅಲ್ವಾ, ಇವಾಗ ಸ್ವಲ್ಪ ದೋಸೆ ಚೆನ್ನಾಗಿ ನೆನೆಯೋದಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಉಪ್ಪು ಮತ್ತು ಒಂದು ಸ್ಪೂನು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಕ್ಕರೆ ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಸಕ್ಕರೆ ಹಾಕೋದ್ರಿಂದ ಹುಳಿ ಅಂಶ ಅಷ್ಟು ಗೊತ್ತಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಸಕ್ಕರೆನ ಹಾಕ್ತೀನಿ. ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕಿದೆ. ಬಟ್ ಯಾಕೋ ಇವತ್ತು ದೋಸೆ ಅಷ್ಟು ನಾನು ಅಂದ್ಕೊಂಡಂಗೆ ಬರಲಿಲ್ಲ. ಅಂದರೆ ಪ್ರತಿ ಸಲ ಒಳ್ಳೆ ಕಲರ್ಫುಲ್ಲಾಗಿ ದೋಸೆ ಬರೋದು, ಇವತ್ತು ಯಾಕೋ ಅಷ್ಟು ಕಲರ್ಫುಲ್ಲಾಗಿ ದೋಸೆ ಬರಲಿಲ್ಲ, ಬೇಜಾರಾಗೋಯಿತು. ದೋಸೆ ಕಲರ್ ಚೆನ್ನಾಗಿದ್ರೇ ಚೆನ್ನಾಗಿ ತಿನ್ನೋಕ್ಕೆ ಇಂಟ್ರೆಸ್ಟು. ಅದೇ ಅಮ್ಮಂಗೆ ಕೇಳಿದೆ ಯಾಕೆ ಈ ಥರ ಆಗ್ತಿದ್ದಾವೆ ಅಂತ. ಅದಕ್ಕೆ ಅವರು ಚೆನ್ನಾಗಿ ನೆಂದಿಲ್ಲ ಹಿಟ್ಟು, ನೆನಿಬೇಕು ಹಾಗಾಗಿ ಅಂತ. ಸೊ ಆಲ್ರೆಡಿ ಟೈಮ್ ಆಗಿತ್ತು, ಅದು ನೆನೆ ಹಿಡಿಯೋಕ್ಕೆ ಟೈಮ್ ಎಲ್ಲಿ ಆಗುತ್ತೆ ಅಂತ ನಾನು ಬೇಗ ದೋಸೆ ಮಾಡಿದೆ. ಸೊ ದೋಸೆ ಜೊತೆ ವೆಜ್ ಕುರ್ಮಾ ವಿತ್ ಚಟ್ನಿ ದೋಸೆ ರೆಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗೆ ಈಸಿ ಕೂಡ, ಬೇಗ ಆಗೋಗ್ಬಿಡುತ್ತೆ. ಹಾಗೆ ಎಲ್ಲರಿಗೂ ತಿಂಡಿನ ಕೊಡ್ತಾ ಇದ್ದೆ. ಬಿಸಿ ಬಿಸಿ ದೋಸೆನ ಮಾಡಿದಾಗಲೇ ಕೊಟ್ಟು ತಿಂದರೆ ಚೆನ್ನಾಗಿರುತ್ತೆ, ಇಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ಹಾಗೆ ದೊಡ್ಡಪ್ಪ ಬಂದರು, ಅವರಿಗೂ ಟೀ ಮಾಡಿಕೊಡೋಣ ಅಂತ ಟೀ ಮಾಡ್ತಾ ಇದ್ದೆ. ನಂದಿನ್ನೂ ತಿಂಡಿ ತಿಂದಾಗಿರಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಹಾಗಾಗಿ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲದನ್ನು ಮಾಡ್ತಿದ್ದೆ. ಹಾಗೆ ಅಮ್ಮ ಮತ್ತು ದೊಡ್ಡಮ್ಮ ಏನೋ ಅಕ್ಕ ತಂಗಿ ಮಾತಾಡಿಕೊಂಡು ಏನೇನೋ ಮಾಡ್ತಿದ್ರು. ಬೇಡ ಬೇಡ ಅಂದರು. ದೊಡ್ಡಮ್ಮ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಅವನ್ನ ತೊಳ್ಕೊಡ್ತಾ ಇದ್ರು. ಹಾಗೆ ನಾನು ದೇವಸ್ಥಾನಕ್ಕೆ ಹೋದೆ ತಿಂಡಿ ಮಾಡೋಣ ಬಂದು ಅಂತ. ಏನೋ ಗೊತ್ತಿಲ್ಲ, ವಾರದಲ್ಲಿ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರಲಿಲ್ಲ ಅಂದರೆ ಮನಸ್ಸು ಸಮಾಧಾನ ಆಗಲ್ಲ. ಒಂದು ವಾರ ಸ್ಕಿಪ್ ಆಗ್ಬೋದು ಅಷ್ಟೇ, ನೆಕ್ಸ್ಟ್ ವಾರಕ್ಕೆ ಹೋಗಲೇಬೇಕು, ಇಲ್ಲಾಂದರೆ ಅದು ಕಾಡ್ತಾ ಇರುತ್ತೆ, ಒಂಥರ ಅಭ್ಯಾಸ ಆದಂಗೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಮ್ಮ ದೋಸೆ ಎಲ್ಲ ಹಾಕಿಟ್ಟಿದ್ರು. ಸೊ ಅವಾಗಿನ್ನೂ ಹಾಕಿಟ್ಟಿದ್ರು. ನಾನು ಹಾಕಿಟ್ಟಿದ್ದೀಯಲ್ಲಮ್ಮ ಅಂತಂದೆ. ಇಲ್ಲ ಜಸ್ಟ್ ಹಾಕಿಟ್ಟಿದ್ದೀನಿ, ತಿನ್ನು, ಹೊಟ್ಟೆ ಹಸ್ತಿದೆ ಅಂತಿದೆಯಲ್ಲ ಅಂತ ಅಂತಿದ್ರು. ನಾನು ಬಿಸಿನೂ ಕೇಳಲಿಲ್ಲ, ಏನೂ ಕೇಳಿಲ್ಲ, ಹೊಟ್ಟೆ ಹಸ್ತಿತ್ತು, ಬೇಗ ತಿಂದರೆ ಸಾಕಪ್ಪ ಅನ್ನಂಗಾಗಿತ್ತು.
ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನಾನಿಲ್ಲಿ ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ತುಪ್ಪ ಕಾಯಿಸೋಣ ಅಂತ ಕಾಯಿಸ್ತಾ ಇದ್ದೆ. ಇವತ್ತು ನಾನು ಏನಪ್ಪ ಸ್ಪೆಷಲ್ಲಾಗಿ ತುಪ್ಪ ಕಾಯಿಸ್ತಾ ಇದ್ದೀನಿ ಅಂತಂದರೆ, ಒಂದಲ್ಗ ಇರುತ್ತಲ್ಲ ಅದನ್ನು ಹಾಕಿ ಕಾಯಿಸ್ತಾ ಇದ್ದರೆ, ಅದ್ರ ಜೊತೆಗೆ ವೀಳ್ಯದೆಲೆನೂ ಹಾಕ್ತೀವಿ. ವೀಳ್ಯದೆಲೆ ಸಾಮಾನ್ಯವಾಗಿ ಎಲ್ಲರೂ ಹಾಕ್ತಾರೆ, ಬಟ್ ಒಂದಲ್ಗನ ಯಾರೂ ಹಾಕೋದಿಲ್ಲ. ಬಟ್ ಇದನ್ನ ಹಾಕೋದ್ರಿಂದ ತುಂಬ ಒಳ್ಳೆಯದು. ಸೊ ಆರೋಗ್ಯಕ್ಕೆ ಒಂದಲ್ಗ ಎಷ್ಟು ಒಳ್ಳೆಯದು ಅಂದರೆ, ಅದರಲ್ಲೂ ಮಕ್ಕಳಿಗಂತೂ ತುಂಬ ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಎಲ್ಲ ಬರುತ್ತೆ ಇದನ್ನು ಹಾಕೋದ್ರಿಂದ. ಹಂಗೆ ಕೊಟ್ಟರೆ ತಿನ್ನೋದಿಲ್ಲ. ಸಾಂಬಾರು ಮಾಡಿದ್ರು ಸ್ವಲ್ಪ ಆಗಿದೆ ಹೀಗಿದೆ ಅಂತಾರೆ. ಬಟ್ ತುಪ್ಪದೊಳಗಡೆ ಹಾಕಿ ಮಾಡಿಕೊಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಟೇಸ್ಟ್ ಮಾತ್ರ ಅದೇ ಇರುತ್ತೆ. ಅಂದರೆ ತುಪ್ಪ ಏನು ಟೇಸ್ಟ್ ಇರುತ್ತೆ ಅದೇ ಇರುತ್ತೆ. ಬಟ್ ಒಂದಲ್ಗ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ತುಪ್ಪನ ಕಾಯಿಸ್ಬೇಕಾದ್ರೆ ಹಾಕ್ತೀನಿ. ಬಟ್ ಯಾವಾಗಲೂ ನಿಮಗೆ ತೋರಿಸಿರ್ಲಿಲ್ಲ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರನ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಕಾಯ್ದು ಈ ಥರ ಆಗಿತ್ತು ಫೈನಲಿ. ಅದು ಟೇಸ್ಟ್ ಏನು ಗೊತ್ತಾಗಲ್ಲ, ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಜ್ಯೂಸ್ ಮಾಡಿದ್ವಿ. ಹಾಗಾಗಿ ಅದರೊಳಗಡೆ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಯೂಶ್ವಲಿ ಐಸ್ ಕ್ರೀಮ್ ಹಾಕಿ ಜ್ಯೂಸ್ ಮಾಡ್ತೀನಿ. ಬಟ್ ಜ್ಯೂಸ್ ಎಲ್ಲ ಮಾಡಾದ್ಮೇಲೆ ಐಸ್ ಕ್ರೀಮ್ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಅದನ್ನೇ ನಮ್ಮ ಮನೆಯವರು ಹೇಳ್ತಾ ಇದ್ರು, "ನೋಡು ಒಂದ್ಸಲ ಟೇಸ್ಟ್ ಮಾಡು ಹೆಂಗಿರುತ್ತೆ" ಅಂತ ಹಾಕ್ಕೊಡ್ತಾ ಇದ್ರು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಚೆನ್ನಾಗಲಿಲ್ಲ ಅಂತಂದರೆ ನೀವೇ ಕುಡಿಬೇಕು ಅಂತ. ಬಟ್ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಾನು ಜ್ಯೂಸ್ ಏನಾದರೂ ಮಾಡಬೇಕಾದ್ರೆ ಐಸ್ ಕ್ರೀಮ್‌ನ ಅದ್ರೊಳಗಡೆ ಹಾಕಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಥರ ಟ್ರೈ ಮಾಡಿದ್ದು ಇದೇ ಸಲ, ಬಟ್ ಚೆನ್ನಾಗಿತ್ತು. ಹಾಗೆ ಮಧ್ಯಾಹ್ನದ್ದು ಕೆಲಸ ಎಲ್ಲ ಮುಗಿಸಿ ಫ್ರೆಂಡ್ ಬಂದ್ಲು. ಹಾಗಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಮಾತಾಡ್ತಾ ಮಾತಾಡ್ತಾ ಸಂಜೆ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ಈವ್ನಿಂಗಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹಸಿ ಚುರುಮುರಿ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ರಾತ್ರಿ ಊಟ ಎಲ್ಲ ಮುಗಿಸಿ ಬೆಳಿಗ್ಗೆ ಸ್ವಲ್ಪ ರಾಗಿ ಗಿಣ್ಣು ಮಾಡೋಣ ಅಂತ ರಾಗಿನ ನೆನೆ ಹಾಕ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಎಷ್ಟು ಸಲ ತೊಳೆದ್ರೂ ರಾಗಿ ಒಂಥರ ಅದ್ರ ಮೇಲೆ ಪುಡಿ ಪುಡಿ ಥರ ಇರುತ್ತಲ್ಲ ಅದು ಬರ್ತಿತ್ತು. ಸೊ ಹಾಗಾಗಿ ಒಂದು 5, 6, 7 ಸಲ ತೊಳೆದು ಚೆನ್ನಾಗಿ ನೆನೆ ಹಾಕ್ತಿತ್ತು ಅಮ್ಮ. ಇದು ನಮ್ಮ ಹೊಲದ್ದೇ ರಾಗಿ, ಎಷ್ಟು ಕೆಂಪಗಿದ್ದಾವೆ ನೋಡಿ, ಮುದ್ದೆ ಮಾಡಿದ್ರಂತೂ ಅಷ್ಟು ಚೆನ್ನಾಗಿರುತ್ತೆ. ಸೊ ಒಂದು 5, 6 ಸಲ ತೊಳೆದು ನೆನೆಹಾಕಿ ಇಡ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ಯಾರಾದ್ರು ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.